ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರೇನು? ದಿಗ್ವಿಜಯ. ನಾವು ನಾಗಮಣಿನ ಅಪಹರಿಸೋದಕ್ಕೆ ಯಾವ ಆದಿಶೇಷನ ಸಂಹಾರ ಮಾಡಿದ್ವೋ ಆ ಆದಿಶೇಷನ ಸಂಗಾತಿ ಈ ಶಿವಾನಿ. ಟ್ರಿಗರ್ ಒತ್ತಿದ್ರೆ 2 ಸೆಕೆಂಡ್ನಲ್ಲಿ ನಿನ್ನ ತಲೆ ಚಿತ್ರ ಆಗುತ್ತೆ. ಆದರೆ ನಾನು ಆ ಕೆಲಸ ಮಾಡೋದಿಲ್ಲ. ಯಾಕೆ ಗೊತ್ತಾ? ನೀನು ನಂಬಿಕಸ್ತ. ದಿಗ್ವಿಜಯನ ನಂಬಿಕೆಯ ಆಳು. ಈ ದಿಗ್ವಿಜಯನ ಬಲಗೈ ಬಂಟ, ಆಪತ್ತಿನ ನೆಂಟ ಈ ನಂದೀಶ. ಯಜಮಾನ್ರಿಗೇನಾದರೂ ತೊಂದರೆ ಮಾಡಬೇಕು ಅಂದ್ರೆ ನನ್ನ ಹೆಣ ತುಳಿದು ಹೋಗ್ಬೇಕು ಅಂತ ಹೇಳ್ತಿದ್ದ ಈ ನಂದೀಶ. ನನಗೆ ಬೀಳಬೇಕಾದ ಎಲ್ಲ ಏಟ್ಗಳು ನೀನ್ ತಗೊಳ್ತಿದ್ದೆ. ಅದರ ನೋವು ಗುರುತು ನಿನ್ನ ಮೇಲಿದೆ. ಆದರೆ ನನ್ನ ಮೇಲೆ ಒಂದು ಸೊಳ್ಳೆನೂ ಕೂರೋದಕ್ಕೆ ಬಿಡ್ತಾ ಇರಲಿಲ್ಲ. ಏನು ಹೇಳ್ತಾ ಇದ್ದೆ ನೀನು? ಈ ಮಾತುಗಳು ನನ್ನ ಮತ್ತು ಯಜಮಾನರ ಮಧ್ಯೆ ಇರೋ ಸಂಬಂಧದ ಮಾತುಗಳು. ನಿನ್ಗೆ ಯಾರು ಹೇಳಿದ್ದು? ಯಾರು ನೀನು? ದಿಗ್ವಿಜಯ. ಹೌದು ನಂದೀಶ, ನಾನೇ ಈ ಮನೆ ಯಜಮಾನ. ನಿನ್ನ ಯಜಮಾನ ದಿಗ್ವಿಜಯ. ಏನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಜಮಾನರು ಅಂತ ಸುಳ್ಳು ಹೇಳ್ತಾ ಇದ್ಯಾ? ಹೋ ನಂದೀಶ, ನಿನಗೂ ನನಗೂ ಮಾತ್ರನೇ ತಿಳಿದಿರೋ ಒಂದಷ್ಟು ರಹಸ್ಯ ವಿಷಯಗಳನ್ನ ಹೇಳ. ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ಈಜಾಡಕ್ಕೆ ಹೋಗಿದ್ದಾಗ ಒಬ್ಬ ಹುಡುಗನ ಜೊತೆ ಜಗಳ ಆಯ್ತು. ಅವನ ಹೆಸರು ಹುಲಿಯ ಅಂತ. ನೀನು ಅವನನ್ನ ನೀರಿಗೆ ತಳ್ಳಿಬಿಟ್ಟೆ. ಅವನು ಸತ್ತು ಹೋದ ಕೂಡ. ನೆನಪಿದೆಯಾ? ಆ ವಿಚಾರ ಗೊತ್ತಿದ್ದು ನನಗೆ ನಿನಗೆ ಮಾತ್ರ. ಮತ್ತೊಂದ್ಸಲ ನಾನು ಕಾಲೇಜ್ಗೆ ಹೋಗ್ತಿರುವಾಗ ನೀನು ನನ್ನನ್ನು ಮೀಟ್ ಮಾಡೋದಕ್ಕಂತ ಬಂದಿದ್ದೆ. ನಿನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಜೀಪ್ನ ನಾನು ಡ್ರೈವ್ ಮಾಡ್ತಾ ಇದ್ದೆ. ಕೋಟೆ ರೋಡಲ್ಲಿ ಹೋಗ್ತಾ ಇರುವಾಗ 4 ಜನರ ಮೇಲೆ ಜೀಪ್ ಹತ್ತಿ ಆ 4 ಜನ ಸ್ಪಾಟಲ್ಲೇ ಔಟ್ ಆದ್ರು. ಕಣ್ಣಾರೆ ಕಂಡು ನೀನು ಆ ವಿಷಯನ ಯಾರಿಗೂ ಹೇಳಿರಲಿಲ್ಲ. ಈ ವಿಷಯ ಗೊತ್ತಿರೋದು ನನಗೆ ಮತ್ತೆ ನಿನಗೆ ಮಾತ್ರ. ಈ ವಿಷಯನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂದಾಗ ಈಗಲಾದ್ರೂ ನಿನಗೆ ಅನ್ನಿಸ್ಬೇಕು ಅಲ್ವಾ ನಾನು ಧನಂಜಯ ಅಲ್ಲ ದಿಗ್ವಿಜಯ ಅಂತೇಳಿ? ಇನ್ನೂ ನಿನಗೆ ನಂಬಿಕೆ ಬರಲಿಲ್ವಾ? ಓಕೆ, ಈಗ
ಮನೇಲಿರೋದು ಅಂದ್ರೆ ನೀವು ಈ ರೂಪಕ್ಕೆ ಬಂದಿದ್ದಾದ್ರೂ ಯಾಕೆ? ಮನೇಲಿರೋದು ಯಾರು? ಮನೆಯಲ್ಲಿರೋನು ಶತಶೃಂಗ. ಅವನೊಬ್ಬ ಕಾಡುಗಳ್ಳ. ನಾಗಮಣಿನ ಪಡೆಯೋದಕ್ಕೋಸ್ಕರ ನನ್ನ ರೂಪದಲ್ಲಿ ಬಂದಿದ್ದಾನೆ ಅಷ್ಟೇ. ಹಾಗಾದ್ರೆ ಈ ರೂಪ? ನಾನು ಈ ರೂಪಕ್ಕೆ ಬರೋದಕ್ಕೆ ಕಾರಣ ಶಿವಾನಿ. ಶಿವಾನಿನ? ಅವಳು ನಿಮ್ಗೇನು ತೊಂದರೆ ಮಾಡಿದ್ರು ಯಜಮಾನ್ರೆ? ಸತ್ಯ ಗೊತ್ತಿಲ್ಲ ನಂದೀಶ ನಿನಗೆ. ಶಿವಾನಿ ಮನುಷ್ಯಳಲ್ಲ, ಅವಳು ಇಚ್ಛಾರೂಪಿ ನಾಗಿಣಿ. ನಾವು ನಾಗಮಣಿನ ಅಪಹರಿಸೋದಕ್ಕೆ ಯಾವ ಆದಿಶೇಷನ ಸಂಹಾರ ಮಾಡಿದ್ವೋ ಆ ಆದಿಶೇಷನ ಸಂಗಾತಿ ಈ ಶಿವಾನಿ. ಧರ್ಮ ಚಕ್ರವರ್ತಿ ನಿತ್ಯ ಕರ್ಮಾತ್ಮನು ಭೂತದೊಳವಿದ ಭವಿಷ್ಯವನ್ನು ಬರೆಯುವ ಭದ್ರೇಶ್ವರ ಸತ್ಯ ಕಣ್ಣೆದುರೆ ಕಾಣುತ್ತಿದ್ದರು. ಸತ್ತಂತೆ ಇರುವವರನ್ನು ಬಡಿದೇಕೆ ಎಚ್ಚರಿಸಲಿಲ್ಲವೆಂದು ಯೋಚಿಸುತ್ತಿದ್ದೇನೆ. ಈಗ ಆಗಿರುವ ಸತ್ಯ ದರ್ಶನ ಮೃತ್ಯು ದರ್ಶನಕ್ಕೆ ದಾರಿ. ಜೈ ಭೋಲೆನಾಥ. ಇವಳೊಬ್ಬಳು ಕಾರಣ ಗೊತ್ತಾಗಿದ್ದಿಷ್ಟು, ಗೊತ್ತಾಗದಿರೋದು ಇನ್ನೆಷ್ಟು. ಅಕ್ಕ ಅಕ್ಕ ಮಧುಮತಿ, ಏನೇ ಯಾಕೆಷ್ಟು ಗಾಬರಿ ಆಗಿದ್ಯಾ? ಅಕ್ಕ, ಅದು ಶಿವಾನಿ. ಶಿವಾನಿ ಬರೀ ಹೆಣ್ಣಲ್ಲ, ಅವಳು ಹಾವು. ಅವಳು ಹಾವು. ಅವಳನ್ನ ನನ್ನ ಅಬ್ಬೈ ಜೊತೆ ನೋಡ್ದೆ. ಅಯ್ಯೋ, ಬರೀ ಹಾವಲ್ಲ ಕಣೆ, ಅವಳು ಉಗ್ರ ವಿಷ ತುಂಬಿದ ಹಾವು. ಹಾಲಂತ ನಮ್ಮ ಮನೆಗೆ ವಿಷವಾಗಿ ಬಂದ್ಬಿಟ್ಲು. ಅಜ್ಜಿ, ಅದು ಅಯ್ಯೋ, ಅವಳು ವಿಷ ಜಂತು. ಅವಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ಯಾ? ಮಾತ್ ನನ್ ಕಿವಿಗೆ ಬಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಅವಳ ವಿಷಯ ಹೇಳ್ಬೇಡ ಮಧುಮತಿ. ಅಕ್ಕ, ಅದ್ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ ಹೇಳ್ತಾ ಇದ್ದೀನ. ಹೇಳಿದ್ರೆ ಅರ್ಥ ಆಗಲ್ವಾ? ಅವಳ ವಿಷಯ ಈ ಮನೇಲಿ ಬೇಡ. ಅಯ್ಯೋ, ಇವ್ರಿಗೆ ಹೇಗ್ ಸತ್ಯ ಹೇಳಿ ಅರ್ಥ ಮಾಡಿಸ್ಲಿ? ಮೊದಲು ಈ ವಿಷಯನ ನಾನು ನನ್ನ ಗಂಡಂಗೆ ಹೇಳ್ಬೇಕು. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಶಿವಾನಿ ಹೌದು ನಂದೀಶ,
ಶಿವಾನಿನೇ ನಾಗಿಣಿ. ನನಗೆ ಒಂದು ಅರ್ಥ ಆಗ್ತಾ ಇದೆ. ನೀವು ನೋಡಿದ್ರೆ ನಾನು ಯಜಮಾನ್ರ ತಮ್ಮ ಅಲ್ಲ, ನಾನೇ ಯಜಮಾನ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಯಜಮಾನ್ರ ರೂಪದಲ್ಲಿರೋದು ಯಜಮಾನ್ರಲ್ಲ, ಅವನೊಬ್ಬ ಕಾಡುಗಳ್ಳ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ನನಗೆ ನಂಬಕ್ಕಾಗ್ತಾ ಇಲ್ಲ. ಎಲ್ಲನೂ ಸತ್ಯ ನಂದೀಶ. ಆ ಎಲ್ಲದಕ್ಕೂ ಕಾರಣ ಇದೆ. ನಾನು ದಿಗ್ವಿಜಯ ಅನ್ನೋದಕ್ಕೆ ಸಾಕ್ಷಿನೂ ಕೊಟ್ಟೆ. ಅದು ನಿನಗೆ ಅರ್ಥ ಆಯ್ತು ಅಲ್ವಾ? ನೀನ್ ನಂಬದೇ ಅಲ್ವಾ? ಇದು ಕೂಡ ಹಾಗೆ. ಅಲ್ಲ ಯಜಮಾನ್ರೆ, ಇದೆಲ್ಲ ಹೇಗೆ? ಎಲ್ಲ ಸರಿಯಾಗೇ ಇತ್ತು ನಂದೀಶ. ನಾಗಮಣಿ ಮೇಲೆ ಕನಸಾಗ್ಲಿ ಆಸೆ ಆಗ್ಲಿ ನನಗೆ ಯಾವತ್ತೂ ಇರಲಿಲ್ಲ. ಅದು ಉಂಟಾಗೋದಕ್ಕೆ ಕಾರಣ ನೀನೇ. ನಂದೀಶ, ನಮ್ದು ನಾಗದೇವರನ್ನ ಆರಾಧಿಸೋ ಮನೆತನ. ಹಾಗಾಗಿ ನಾಗಗಳ ಬಗ್ಗೆ ಭಯ ಭಕ್ತಿ ಇದೆ. ಚಿಕ್ಕ ವಯಸ್ಸಿನಲ್ಲಿ ನಾನು ನಾಗಮಣಿ ಬಗ್ಗೆ ಕೇಳಿದ ಕಥೆಗಳಿಂದ ನನ್ನ ಮನಸ್ಸಿನಲ್ಲಿ ಅದರ ಬಗ್ಗೆ ಒಂದು ಬೆರಗಿತ್ತು. ನೀನು ನಕ್ಷೆನ ತಂದು ಕೊಟ್ಟ ಮೇಲೆ ಆ ಬೆರಗಿಗೆ ಮೆರಗು ಹುಟ್ಟಿತು. ನೀನು ನಾಗಮಣಿ ನಕ್ಷೆ ತಂದು ಕೊಟ್ಟ ಮೇಲೆ ನಾಗಮಣಿ ಬಗ್ಗೆ ಆಸೆ ಹುಟ್ಟಿತು. ಎಂಥದೇ ರಿಸ್ಕ್ ಬಂದ್ರು ಸರಿ, ಏನೇ ಮಾಡಿದ್ರು ಸರಿ, ನಾಗಮಣಿನ ಪಡಿಲೇಬೇಕು ಅಂತ ಹೇಳಿ ನಾವು ನಿರ್ಧಾರ ಕೂಡ ಮಾಡಿದ್ವಿ. ಕಡೆಗೂ ಆ ಕಾರ್ ಹುಣ್ಣಿಮೆ ದಿನ ಬಂದೇ ಬಿಡ್ತು. ನಾವು ಪ್ಲಾನ್ ಮಾಡದಂತೆ ಹೊರಟೇ ಬಿಟ್ವಿ. ನೆನಪಿದೆಯಾ ನಂದೀಶ? ಆಗ ನಮ್ಮಿಬ್ಬರು ಹೆಂಡ್ತಿರು ತುಂಬು ಗರ್ಭಿಣಿಯರು. ಅಂಥ ಸಂದರ್ಭದಲ್ಲೂ ನಾವು ಅವ್ರ ಜೊತೆ ಇರಲಾರದೆ ನಮ್ಮ ಗುರಿನೇ ಮುಖ್ಯ ಅಂತೇಳಿ ನಾವು ನಾಗಮಣಿ ಬೇಟೆಗೆ ಹೊರಟ್ವಿ. ನಾಗರಾಜ ಆದಿಶೇಷನ್ನ ನಾಗಬನದಲ್ಲಿ ಕೊಂದು ಹಾಕಿ ನಾವು ನಾಗಮಣಿಯನ್ನ ಅಪಹರಿಸಿದ್ವಿ. ಆದರೆ ಆ ನಾಗಮಣಿಯ ಶಕ್ತಿ ಪಡೆಯೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಯಿತು. ಆ ಸಮಯದಲ್ಲಿ ಆದಿಶೇಷ ಈ ಲೋಕದಲ್ಲಿ ಮರುಹುಟ್ಟು ಪಡೆದ. ನಾವು ಹುಡುಕೋ ಹಾಗೆ ನಾಗಿಣಿ ಕೂಡ ಅವನನ್ನ ಹುಡುಕ್ತಾ ಬಂದ್ಲು. ಆದ್ರೆ ಈ ವಿಷಯ ಗೊತ್ತಾಗಿ ತ್ರಯಂಬಕ ಗುರುಗಳು ಅವಳನ್ನ 7 ವರ್ಷ ದಿಗ್ಬಂಧನದಲ್ಲಿರಿಸಿದ್ರು. ಆದ್ರೂ ಕೊನೆಗೂ ಹೇಗೋ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ನಾಗಮಣಿ ಭೂಮಿಗೆ ಬಂದು 25 ವರ್ಷ ಆದ ಹಂತದಲ್ಲಿ ಭೈರವ ಬಾಬಾ ಹೇಳಿದ ಹಾಗೆ ನಾನು ನಡ್ಕೊಂಡಾಗ ಗೊತ್ತಾಯ್ತು, ನಮ್ಮ ಮನೆಗೆ ಬಂದಿರೋ ಶಿವಾನಿನೇ ನಾಗಿಣಿ ಅನ್ನೋ ಸತ್ಯ. ಆ ಹಂತದಲ್ಲಿ ನಾನು ಅವಳನ್ನ ಕೊಲ್ಲಬೇಕು ಅಂತೇಳಿ ಪ್ಲಾನ್ ಮಾಡಿದೆ. ಅವಳ ಹೊಟ್ಟೆನಲ್ಲಿರೋ ನಾಗಮಣಿನ ಪಡಿಬೇಕು ಅಂತೇಳಿ ಪ್ರಯತ್ನ ಪಟ್ಟೆ. ಭೈರವ ಬಾಬಾ ಮಂತ್ರ ಬಂಧನ ಮಾಡಿದ್ರು. ಕೊನೆಗೂ ನಾನೇ ಆದಿಶೇಷನ ಕೊಂದಿದ್ದು ಅನ್ನೋ ಸತ್ಯ ಅವಳಿಗೆ ಗೊತ್ತಾಯ್ತು. ಆಮೇಲೆ ಆ ಶಿವಾನಿ ಮತ್ತೆ ಆದಿಶೇಷ ಇಬ್ರು ಸೇರ್ಕೊಂಡು ನನ್ನನ್ನ ಭೂಗರ್ಭಕ್ಕೆ ತಳ್ಳಿಬಿಟ್ರು. ಅಲ್ಲಿ ನಾನು ಸತ್ತು ಬಿದ್ದಿದ್ದಾಗ ನಮ್ಮ ಹಾಗೆ ನಾಗಮಣಿ ಹಿಂದೆ ಬಿದ್ದಿರೋ ಕೃಷ್ಣೆ ಮತ್ತೆ ದಾಕ್ಷಾಯಿಣಿ ಇಬ್ರು ನನ್ನನ್ನ ಕಾಪಾಡಿದ್ರು.
ನಾಗಮಣಿ ಅವರಿಗೆ ದಕ್ಕಬೇಕು, ಅದಕ್ಕೆ ನಾನು ಸಹಾಯ ಮಾಡಬೇಕು ಅನ್ನೋ ಕಂಡೀಷನ್ ಮೇಲೆ ಅವರಿಬ್ಬರು ನನ್ನ ಜೊತೆ ಈ ಮನೆಗೆ ಬಂದರು. ಯಜಮಾನ್ರೆ, ನಾಗಿಣಿ ಶಿವಾನಿ ರೂಪದಲ್ಲಿ ಬಂದಿದ್ದಾಳೆ ಅಂದ್ರೆ ಒಂದು ನಾಗಮಣಿನ ತಗೊಂಡೋಗೋದಕ್ಕೆ, ಇನ್ನೊಂದು ಸೇಡ್ ತೀರ್ಸ್ಕೊಳ್ಳೋದಕ್ಕೆ. ಅವಳಿಗೆ ಶತ್ರುಗಳಾಗಿ ಉಳ್ಕೊಂಡಿರೋದು ನಾವಿಬ್ರು ಮಾತ್ರನೇ. ಅಲ್ವಾ ಯಜಮಾನ್ರೆ? ಅವಳಿಗೆ ನೀವೇ ದಿಗ್ವಿಜಯ ಅನ್ನೋ ಸತ್ಯ, ಆದಿಶೇಷನ ನಾವೇ ಕೊಂದಿದ್ದು ಅನ್ನೋ ಸತ್ಯ ಗೊತ್ತಾಗೋ ತನಕನೇ ನಮ್ಮ ಆಯುಷ್. ಹೌದು ನಂದೀಶ, ನಮ್ಮಿಬ್ಬರ ಸಾವು ಯಾವ ಕ್ಷಣದಲ್ಲಿ ಬೇಕಾದರೂ ಸಂಭವಿಸಬಹುದು. ಈ ಸತ್ಯನೇ ಇಷ್ಟು ದಿವಸ ನಾನು ನಿನಗೆ ಹೇಳಬೇಕು ಅಂತೇಳಿ ಒದ್ದಾಡ್ತಾ ಇದ್ದಿದ್ದು. ಶಿವಾನಿ ಹಾವಾಗ ನೋಡಿದಾಗ ಅವಳ್ದ ತಪ್ಪು ಅಂತ ಅಂದ್ಕೊಂಡೆ. ಅವಳು ಯಾವ್ದೋ ಮಾಯಾ ರೂಪಿ ರಾಕ್ಷಸಿ ಅಂತ ಅಂದ್ಕೊಂಡೆ. ಆದ್ರೆ ಇಲ್ಲೆಲ್ಲಾರು ತಪ್ಪು ಮಾಡಿದವ್ರೆ. ಅದ್ರಲ್ಲಿ ನನ್ ಗಂಡ ಕೂಡ. ಅಯ್ಯೋ ದೇವ್ರೇ. ಅಲ್ಲ ಯಜಮಾನ್ರೆ, ನಾಗಿಣಿ ಸೇಡ್ ತೀರ್ಸ್ಕೊಳಕ್ಕೆ ಬಂದಿದ್ರೆ ಇಷ್ಟು ದಿವಸ ಯಾಕೆ ಅವಳಿಗೆ ನಮ್ಮ ಮೇಲೆ ಅನುಮಾನ ಬರಲಿಲ್ಲ? ನಂದೀಶ, ನಿನಗೆಲ್ಲ ವಿಷಯನೂ ಹೇಳಿದೆ, ಆದರೆ ಆದಿಶೇಷ ಯಾರು ಅಂತಾನೆ ಹೇಳಲಿಲ್ಲ. ನಮ್ಮನೆಗೆ ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಂಡು ಬಂದಿದ್ದಾನಲ್ಲ ಅಭಯ್, ಅವನೇ ಆದಿಶೇಷ. ಅವಳು ತನ್ನ ಸಂಗಾತಿ ಜೊತೆ ಪ್ರೀತಿಯಿಂದ ಇರೋದನ್ನೇ ದಮಯಂತಿ ನೋಡಿ ಗಲಾಟೆ ಮಾಡಿದ್ದು. ನಿಜ ಹೇಳಬೇಕು ಅಂತಂದ್ರೆ ಅಭಯೇ ಆದಿಶೇಷ. ಎಲ್ಲ ಸರಿ ಆಯ್ತು ಅಂದ್ರೆ ಈಗ ತ್ರಿಶೂಲ್ನ ಪೂಜೆಗೆ ಬೇಕು ಅಂತ ಹೇಳ್ತಾ ಇದಾರಲ್ಲ, ಈ ಪೂಜೆಗೂ ತ್ರಿಶೂಲ್ಗೂ ಏನ್ ಸಂಬಂಧ? ನನಗೂ ಗೊತ್ತಿಲ್ಲ ನಂದೀಶ. ಅದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಶಿವಾನಿ ಮತ್ತೆ ಅಭಯ್ ಅವರಿಬ್ರು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಕ್ಷಣ ಕ್ಷಣಕ್ಕೂ ಗ್ರಹಗತಿಗಳು ಬದಲಾಗ್ತಿದೆ ಆದಿಶೇಷ. ನಾಗ ಪೌರ್ಣಮಿ ನಮ್ಮ ಮುಂದೆ ಇದೆ. ದುಷ್ಟ ಜನರು ಕ್ಷುದ್ರ ಶಕ್ತಿನ ಪ್ರಯೋಗಿಸಿ ನಾಗಮಣಿನ ಪಡ್ಕೊಳ್ಳೋದಕ್ಕೆ ಹೊಂಚ್ ಹಾಕಿ ಕೂತಿದ್ದಾರೆ. ನನ್ನೊಬ್ಳ ಶಕ್ತಿಯಿಂದನೇ ಅವನ್ನೆಲ್ಲ ಎದುರಿಸೋದು ಅಸಾಧ್ಯ. ನಿನಗೆ ಇನ್ನೂ ಒಂದು ವಿಷಯ ಗೊತ್ತಾ ನಂದೀಶ? ನನ್ನ ಮಗಳು ರೀನಾ ಜೊತೆ ಒಬ್ಬನು ಬಂದಿದ್ನಲ್ಲ, ಅಜಿತ್ ಅಂತೇಳಿ, ಅವನು ಸಾಮಾನ್ಯ ಮನುಷ್ಯ ಅಲ್ಲ, ಗರುಡ. ನನ್ನ ವಿಷಯ ಅವರಿಬ್ಬರಿಗೂ ಗೊತ್ತಾಗಿದೆ ಅಂತ ಗೊತ್ತಾದ್ಮೇಲೆ ನಾನೇ ನನ್ನ ಕೈಯಾರೆ ಅವ್ರನ್ನ ಸಾಯಿಸ್ಬೇಕಾಯ್ತು. ಶಾಕ್ ಆಗ್ಬೇಡ ನಂದೀಶ, ಇದು ಸ್ವಾರ್ಥಿಗಳ ಪ್ರಪಂಚ. ಯಾವ ಸಂಬಂಧಗಳಿಗೂ ಬೆಲೆ ಇರೋದಿಲ್ಲ, ಗುರಿ ಅಷ್ಟೇ ಮುಖ್ಯ. ಯೋಚನೆ ಮಾಡೋ ಆದಿಶೇಷ, ಮನ್ಸಲ್ಲಿ ಸೇಡಿನ ಕಿಡಿ ಇಲ್ವಾ ನಿನಗೆ? ಹೋದ ಜನ್ಮದಲ್ಲಿ ನಿನ್ನ ಕೊಂದೋರ್ ಮೇಲೆ ಸೇಡ್ ತೀರ್ಸ್ಕೊ ಅಂತ ಹೇಳಿದ್ದು ನೀನೆ ತಾನೆ. ಹೋದ ಜನ್ಮದಲ್ಲಿ ನಿನ್ನ ಕೊಂದೋರ್ನ ನಾವು ಸಂಹಾರ ಮಾಡ್ಲೇಬೇಕಲ್ವಾ? ಯಾವ ಶಕ್ತಿ ಬೇಕಾದ್ರೂ ಬರ್ಲಿ ಆದಿಶೇಷ, ನಮ್ಮಿಬ್ರ ಶಕ್ತಿ ಒಂದಾದ್ರೆ ನಾವು ಯಾರನ್ನ ಬೇಕಾದ್ರೂ ಎದುರಿಸಬಹುದು. ಯಾವುದೋ ಕ್ಷುದ್ರ ಶಕ್ತಿ ನಿನ್ನ ಮನಸ್ಸನ್ನ ಹಾಳು ಮಾಡಿದೆ, ಮೊದಲು ಅದನ್ನ ನಾಶ ಮಾಡಬೇಕು. ನಮ್ಮ ನೆನಪುಗಳು, ನಮ್ಮ ಪ್ರೀತಿ, ನಮ್ಮ ಸೇಡು, ನಮ್ಮ ಜವಾಬ್ದಾರಿ, ಇದ್ಯಾವುದು ನೆನಪಿಲ್ವಾ ನಿನ್ಗೆ?
ನಿನ್ನ ಮನಸ್ಸನ್ನ ಕೆಡಿಸಿರೋ ಶಕ್ತಿನ ಸೋಲಿಸ್ಬೇಕು. ಆದಿಶೇಷ, ನೀನು ಮನೆಯವ್ರ ಪಾಲಿಗೆ ಅಭಯ್. ನಿನ್ಗೆ ಮನೇಲಾದ ಅವಮಾನ, ನೋವು ಯಾವುದು ನೆನಪಿಲ್ವಾ? ಮನೇಲೆಲ್ಲರೂ ನಿನಗೆ ಅಷ್ಟು ಹೊಡೆದ್ರು, ಬೈದ್ರು, ಅವಮಾನ ಮಾಡಿದ್ರು, ಆದ್ರೂ ನಿನಗೆ ನೀನು ಯಾರು ಅನ್ನೋದು ನೆನಪಾಗ್ಲಿಲ್ವಾ? ನೀನು ನಾನು ಅಭಯ್ ಅಲ್ಲ, ನಾನು ತ್ರಿಶೂಲ್ ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಆದಿಶೇಷ, ನೀನು ಮಹಾಬಲ, ಮಹಾಶಕ್ತಿವಂತ ಅಂತ ನಿನಗೆ ಯಾವ ನೆನಪುಗಳು ಬರ್ತಿಲ್ಲ ಅಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ.